ನೋಡೋಣ. ಹೌದು, ಇವತ್ತು ನೋಡಿದೆ ನಾನು. ಪಾಪ ನಮ್ಮ ಬಿಡದಿ ಭಾಗದಲ್ಲಿ GBIT ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ ಮಾಡಕ್ಕೆ ಹೊರಟಿದಾರಲ್ಲ, ಇಷ್ಟೆಲ್ಲ ಮೊನ್ನೆ ಕುಮಾರಣ್ಣ ಅವರು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಿ, ದೇವೇಗೌಡರು ಸಾಹೇಬರು ಪ್ರೆಸ್ ಅಡ್ರೆಸ್ ಮಾಡಿದ ಮೇಲೆ ಒಳಗಡೆ ಈಗ ತಳಮಳ ಶುರುವಾಗಿ ಇವತ್ತು ಒಂದು 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರೆಸಿದ್ರಲ್ಲ ಸರ್. ಡೆಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರ ಅವ್ರ ಕಚೇರಿಲಿ ರೈತ ಮುಖಂಡ್ರ ಮುಖವಾದು ರೈತ ಥರ ಕಂಡ್ರ ಅವರು. ಯಾವ ರಿಯಲ್ ಎಸ್ಟೇಟ್ ದಂಧೆಕೋರರು ದಲ್ಲಾಳಿಗಳನ್ನ ಯಾವನಾದ್ರೂ ಹೋಗ್ಲಿ ಹಸಿರು ಶಾಲ್ ಧರಿಸಿದ್ರೇನ್ರಿ? ರೈತರ ಥರ ಇದ್ರೇನ್ರಿ ಅವರು? ಕಾಂಗ್ರೆಸ್ನ ಮುಖಂಡರನ್ನೇ ಕೂರಿಸ್ಕೊಂಡು ಯಾವ ದಲ್ಲಾಳಿಗಳು, ಕಮಿಷನ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳನ್ನ ಕರೆದು ಕಾಟಾಚಾರಕ್ಕೆ ಅವ್ರ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತ ಸಭೆ ಕರೆದು ಏನು ಮಾಡಕ್ಕೆ ಹೊರಟಿದ್ದಾರೆ ಶಿವಕುಮಾರ್ ಅವರು? 80% ಜನ ರೈತರು ಒಪ್ಕೊಬಿಟ್ಟವ್ರಂತೆ ಲ್ಯಾಂಡ್ ಅಕ್ವಿಸಿಷನ್ಗೆ. ಏನು ಬಂದಿದ್ಯೇನಪ್ಪ ಸಾಹೇಬ, ಮೈಕೈ ಒದರ್ಕೊಂಡು ಕೆಳಗಡೆ ಇಳಿದ್ಬಾ. ಸಣ್ಣ ರೈತರ ಕತೆ ಏನಾಗಿದೆ? 10 ಗುಂಟೆ 15 ಗುಂಟೆ 20 ಗುಂಟೆ ಜಮೀನನ್ನು ಇಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ಕೊನೆಗೆ ಗೌರವಿತವಾಗಾದ್ರೂ ಹಸುನೋ ಕುರಿನೋ ಮೇಕೆನೋ ಸಾಕೊಂಡು ಜನ ಅಲ್ಲಿರ್ತಕ್ಕಂಥ ಸಣ್ಣ ರೈತರು ಬದುಕ್ತಾವ್ರೆ. ಅವ್ರ ಹೊಟ್ಟೆಗೆ ಕನ್ನ ಹಾಕೋದು ಬೇಡ. ಮತ್ತಿನ್ಯಾವನಿಗೋ ಕೋಟಿ ಕೊಡ್ತೀನಿ, 2 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ ಅಂತ ಬೆಂಗಳೂರಿಂದ ಬಂದು ಯಾರ್ಯಾರೋ ಪಾಪ ಇನ್ವೆಸ್ಟ್ ಮಾಡಿ ಜಮೀನು ಇಟ್ಕೊಂಡಿದಾರಲ್ಲ, ಯಾರ್ಯಾರ್ದು ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡವ್ರಲ್ಲ ಇವರು. ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಅನುಕೂಲ ಮಾಡ್ಕೊಡಕ್ಕೇನ್ರಿ ಇದು? 80% ಜನ ಒಪ್ಕೊಬಿಟ್ಟವ್ರ? ಇವರೇ ಕೂತ್ಕೊ ತೀರ್ಮಾನ ಮಾಡಿಬಿಟ್ರಾ? ಹೋಗಿ ಏನಾದರೂ ನೀವು ಪರಿಶೀಲನೆ ಮಾಡಿದ್ದೀರಾ? ಅಧಿಕಾರಿಗಳೇನಾದರೂ ಹೋಗಿ ಆ ಹಳ್ಳಿಗಳಲ್ಲಿ ಏನಾದರೂ ಸಭೆಗಳು ಕಂಡಕ್ಟ್ ಮಾಡಿದಾರಾ? ರೈತರನ್ನ ಭೇಟಿ ಮಾಡಿದ್ದೀರಾ? ನಿಜವಾದ ರೈತರನ್ನ? ಸಣ್ಣ ರೈತರ ಸಂಕಷ್ಟ ಗೊತ್ತಿದೆಯಾ ಅವ್ರಿಗೆ? ಈ ದುರಾಂಕಾರದ ಮಾತು, ದರ್ಪದ ಮಾತುಗಳು ಭಾಳ ದಿನ ನಡೆಯೋದಿಲ್ಲ. ಮಿಸ್ಟರ್ DK ಶಿವಕುಮಾರ್ ಸಾಹೇಬ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ. ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ. 28ಕ್ಕೆ ಮಾಜಿ ಆಗ್ತಾರೆ ಮಿಸ್ಟರ್ DK ಶಿವಕುಮಾರ್, ತಲೆಯಲ್ಲಿ ಅರಿವಿರಲಿ.